ಓಂ ಶಾಂತಿ. ನಾವೆಲ್ಲ ಆತ್ಮರು ಪರಮಾತ್ಮ ಪಿತ ಶಿವ ತಂದೆಯನ್ನು ಸ್ಮರಿಸುತ್ತಾ, ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ, ಈ ಸಂಗಮ ಯುಗದ ಸುಂದರ ಸ್ವಾದ ಸ್ವಯಂ ಪರಮಾತ್ಮ ಶಿವ ತಂದೆ ಕೊಡುವ ಮುರಳಿ, ಈ ಚಿಂತನೆಯನ್ನು ನಾವೆಲ್ಲರೂ ಮಾಡೋಣ. ಈ ದಿನದ ಈ ಚಿಂತನೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ, ಸುಸ್ವಾಗತ. ಬನ್ನಿ, ಈ ದಿನದ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. आज का वरदान: अपने प्रैक्टिकल जीवन के प्रूफ द्वारा साइलेंस की शक्ति का आवाज फैलाने वाले विशेष सेवाधारी भव. अपने प्रैक्टिकल जीवन के प्रूफ द्वारा साइलेंस की शक्ति का आवाज फैलाने वाले विशेष सेवाधारी भव. ಈ ದಿನ ಬಾಬಾರವರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ, ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಾವು ಮಕ್ಕಳಿಂದ ಅಂತಂದರೆ, ನಿಮ್ಮ ಪ್ರಾಕ್ಟಿಕಲ್ ಜೀವನ ಪ್ರೂಫ್ ಆಗಿರಬೇಕು, ಶಾಂತಿಯ ಶಕ್ತಿಯನ್ನು ವಾಯುಮಂಡಲದಲ್ಲಿ ಹರಡಿಸುವಂತಹ ಸತ್ಯ ಸೇವಾದಾರಿ ಆಗಿ ಅನ್ನುವಂಥ ವರದಾನ ಕೊಟ್ಟಿದ್ದಾರೆ. ವಿಶೇಷ ಸೇವಾದಾರಿ ಯಾರು ಅಂದರೆ, ನಿಮ್ಮ ಜೀವನವೇ ಒಂದು ಶಾಂತಿಯುಕ್ತ, ಶಾಂತಿಯ ಕುಂಡದಂತಿರಬೇಕು ಅನ್ನೋದು ಬಾಬಾರವರ ಒಂದು ನಿರೀಕ್ಷೆ. ನಾವೆಲ್ಲಿರ್ತೀವಿ ಅಲ್ಲಿ ಶಾಂತಿಯ ತರಂಗಗಳು ಈ ವಾತಾವರಣದಲ್ಲಿ ಹರಡಬೇಕಾಗತ್ತೆ. ನೀವೆಲ್ಲಿರ್ತೀರಿ ಅಲ್ಲಿ ಶಾಂತಿಯ ಪರಿಮಳ ಹರಡಬೇಕಾಗತ್ತೆ. ಹಾಗಾಗಿ ಸೇವೆ ಯಾವುದು ಅಂತಂದ್ರೆ, ಒಂದು ಅವರಿಗೆ ಒಂದು ಪಾಂಪ್ಲೆಂಟನ್ನು ಕೊಟ್ಟು, ಆ ಪಾಂಪ್ಲೆಂಟ್ ಇರುವ ಜ್ಞಾನವನ್ನು ಅವರು ಓದಿ ಅದನ್ನು ಅರ್ಥ ಮಾಡಿಕೊಂಡು, ಅಥವಾ ಅರ್ಥ ಆಗದೇ ಇದ್ದರೆ ಅದರ ಅನುಭವಿಗಳ ಹತ್ರ ಹೋಗಿ ಅವರು ತಿಳ್ಕೊಂಡು ಅದನ್ನು ಧಾರಣೆ ಮಾಡಿಕೊಂಡು ಅವರಿಗದು ಸರಿ ಅಂತ ಮನದಟ್ಟು ಆಗುವುದು ಒಂದು ವಿಧಾನ. ಇನ್ನೊಂದು, ಭಗವಂತ ಬಂದಿದ್ದಾರೆ, ನಮಗಿಂತಹ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ, ನಾವು ಈ ಜ್ಞಾನದಿಂದ ಸಂತೃಪ್ತರಾಗಿದ್ದೇವೆ, ನೀವು ಕೂಡ ಈ ಜ್ಞಾನವನ್ನು ಕೇಳಿ ನಿಮ್ಮ ಜೀವನವನ್ನು ಕೂಡ ಸಾರ್ಥಕ ಮಾಡಿಕೊಳ್ಳಿ ಅನ್ನುವಂಥ ಒಂದಷ್ಟು ಪ್ರವಚನಗಳನ್ನು, ಭಾಷಣಗಳನ್ನು ಅಥವಾ ಮಾತಿನ ಮೂಲಕ ನಾವು ಹೇಳಿದಾಗ ಅದರ ಪ್ರಭಾವದಿಂದನೂ ಕೂಡ ಆ ಆತ್ಮ ಜಾಗೃತಿಗೆ ಪ್ರಯತ್ನಿಸುತ್ತೆ. ಇದು ಎರಡನೆಯದು. ಇನ್ನು ಮೂರನೆಯದು, ನೀವು ಏನು ಪಾಂಪ್ಲೆಂಟು ಕೊಡಬೇಕಾಗಿಲ್ಲ, ಮಾತಿನಿಂದಲೂ ಕೂಡ ನೀವು ಏನು ಹೇಳಬೇಕಾಗಿಲ್ಲ. ನಿಮ್ಮ ಒಂದು ಪ್ರೆಸೆನ್ಸ್ ಎಲ್ಲಿ ನೀವು ಇರ್ತೀರಿಯೋ ಅಲ್ಲಿ ನಿಮ್ಮ ದೃಷ್ಟಿ, ನಿಮ್ಮ ವೃತ್ತಿ, ನಿಮ್ಮ ಒಂದು ವಾಯುಮಂಡಲವೇ ಅವರಿಗೆ ಒಂದು ಚೈತನ್ಯವನ್ನು, ರೋಮಾಂಚನವನ್ನು ಅನುಭವ ಮಾಡಿಸುತ್ತೆ. ನೀವೇನೂ ಮಾಡಬೇಕಾಗಿಲ್ಲ, ನಿಮ್ಮಲ್ಲಿರುವಂತಹ ಶಾಂತಿ, ಅಖಂಡವಾದ ಶಾಂತಿಯ ಶಕ್ತಿ, ಸ್ಥಿರ ಮನಸ್ಸಿನ ಶಕ್ತಿ
ಎಂಥವರನ್ನು ಸಹ ಆಕರ್ಷಣೆ ಮಾಡಿ ಅವರನ್ನು ಪರಿವರ್ತನೆ ಮಾಡೋದರಲ್ಲಿ ನಂಬರ್ 1 ಸರ್ವಿಸ್ ಆಗುತ್ತೆ. ಈ ಒಂದು ಸ್ಟೇಜಲ್ಲಿ ನಾವು ಮಕ್ಕಳನ್ನು ನೋಡಲಿಕ್ಕೆ ಇವತ್ತು ಬಾಬಾರವರು ಇಚ್ಛಿಸಿ ಈ ವರದಾನವನ್ನು ಕೊಟ್ಟಿದ್ದಾರೆ. ನೋಡಿ, ಜೀವನ ಯಾರು ಬೇಕಾದರೂ ಮಾಡ್ಬೋದು, ಹೇಗೆ ಬೇಕಾದರೂ ಬದುಕಬಹುದು. ಈ ಪ್ರಪಂಚದಲ್ಲಿ ಯಾರಿಗೂ ಕೂಡ ಹೀಗೆ ಬದುಕಬೇಕು ಅನ್ನುವಂಥ ನಿಯಮ ಇಲ್ಲ. ಕಾನೂನುಗಳು ಇದೆ ನಿಜ. ಒಂದು ಸಂವಿಧಾನಿಕವಾಗಿ ಸಾಮಾಜಿಕವಾಗಿ ನಾವು ಬದುಕನ್ನು ಕಟ್ಟಿಕೊಂಡು ನಾಗರಿಕ ಸಮಾಜದಲ್ಲಿ ಇರಲಿಕ್ಕೆ ಈ ರೀತಿಯಾಗಿ ಇರಬೇಕಾಗುತ್ತೆ ಅನ್ನುವಂಥ ಒಂದಷ್ಟು ಕಾನೂನುಗಳಿದೆ ನಿಜ. ಆದರೆ ಅದು ಪಾಲಿಸಲೇಬೇಕು ಅನ್ನುವಂಥ ಕಡ್ಡಾಯ ಇಲ್ಲ. ಪಾಲಿಸಿಲ್ಲ ಅಂತಂದರೆ ಶಿಕ್ಷೆ ಅನುಭವಿಸೋದಕ್ಕೆ ಅವರು ರೆಡಿ ಇರ್ತಾರೆ, ಅಥವಾ ಅದನ್ನು ಮೀರಿ ಅವರು ಮಾಡಿದಾಗ ಶಿಕ್ಷೆ ಕೊಟ್ಟೇ ಕೊಡುತ್ತೆ, ಅದನ್ನು ಅವರು ಅನುಭವ ಮಾಡ್ತಾರೆ. ನಾನು ಮಾಡೋದೇ ತಪ್ಪು ಅಂತ ಅವ್ರು ನಿಂತ್ಕೊಂಡಾಗ ಯಾರೂ ಏನೋ ಮಾಡೋಕ್ಕಾಗಲ್ಲ. ಕಾನೂನಿನಲ್ಲಿ ಅವ್ರಿಗೆ ಏನು ಶಿಕ್ಷೆ ಇದೆ ಅಷ್ಟು ಮಾತ್ರ ಕೊಡ್ಬೋದು, ಬಿಟ್ಟರೆ ನೀನು ಹಿಂಗೆ ಮಾಡಬೇಡ ಅಂತ ಹೇಳಕ್ಕೆ ಆಗೋದೇ ಇಲ್ಲ. ಹೇಳಿದ್ರು ಕೂಡ ಅವ್ರು ಕೇಳಿಸ್ಕೊಳ್ಳೋದಿಲ್ಲ. ಅಂದರೆ ಇಲ್ಲಿ ಪ್ರತಿಯೊಬ್ಬರ ಬದುಕು ಕೂಡ ಅವರವರ ಇಚ್ಛೆಯಂತೆ ಅವರು ಬದುಕಲಿಕ್ಕೆ ಇಲ್ಲಿ ಮುಕ್ತವಾದ ಅವಕಾಶ ಎಲ್ಲ ಪ್ರಾಣಿ ಪಕ್ಷಿ ಜೀವರಾಶಿಗಳಿಗೂ ಇದೆ. ಹಾಗೆಯೇ ಈ ಪ್ರಪಂಚದಲ್ಲಿ ಮುಕ್ತವಾಗಿ ನಾವು ಹೇಗೆ ಬೇಕಾದರೂ ಬದುಕಬಹುದು. ಇಲ್ಲಿ ಒಬ್ಬ ಅತೀ ಬುದ್ಧಿವಂತನ ಮಗ ಅತಿ ದಡ್ಡನಾಗಿರಬಹುದು, ಅತೀ ದಡ್ಡನ ಮಗ ಅತಿ ಬುದ್ಧಿವಂತನಾಗಬಹುದು, ಒಳ್ಳೆ ಸುಸಂಸ್ಕೃತ ಮನೆಯಲ್ಲಿ ಒಬ್ಬ ಕೊಲೆಗಾರನಾಗಿ ಹುಟ್ಟು ಹೊರಹೊಮ್ಮಬಹುದು, ಏನೂ ಸಂಸ್ಕೃತಿನೇ ಇಲ್ಲ ಅನಾಗರಿಕನ ಮಧ್ಯೆ ಒಬ್ಬ ಒಳ್ಳೆಯ ಸುಸಂಸ್ಕೃತ ವ್ಯಕ್ತಿ ಹೊರಬರಬಹುದು. ಎಲ್ಲ ಥರದ ವಿಚಿತ್ರವಾದಂಥ ಘಟನೆಗಳನ್ನು ನಾವು ಕೇಳಿದ್ದೀವಿ ಮತ್ತು ನೋಡಿದ್ದೀವಿ. ಅಂದರೆ ಇಲ್ಲಿ ಯಾರು ಹೇಗೆ ಬೇಕಾದರೂ ಬದುಕಬಹುದು, ಅವರ ಬದುಕನ್ನು ಹೇಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು ಅನ್ನೋದಕ್ಕೆ ನಾವೆಲ್ಲರೂ ಇಲ್ಲಿ ತನಕ ನೋಡಿದ್ದೀವಿ. ಆದರೆ ಇಲ್ಲಿಯ ತನಕ ಬದುಕಿನ ಗತಿ ಒಂದು ರೀತಿ ಇತ್ತು. ಆದರೆ ಈ ಸಂಗಮ ಯುಗದಲ್ಲಿ ಈ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಒಂದಷ್ಟು ಪರಿಶ್ರಮ ಬೇಕು, ಒಂದಷ್ಟು ಛಲ ಬೇಕು, ಒಂದಷ್ಟು ಗಟ್ಟಿತನ ಬೇಕು. ಆತ್ಮವಿಶ್ವಾಸ ಇರಬೇಕಾಗತ್ತೆ. ಇವತ್ತಿನ ಸಮಾಜದಲ್ಲಿ ಹಣ ಸಂಪಾದನೆ ಮಾಡೋದು, ಜನ ಸಂಪಾದನೆ ಮಾಡೋದು, ಅಧಿಕಾರ ಸಂಪಾದನೆ ಮಾಡಿಕೊಳ್ಳೋದು ಇಷ್ಟೇ ಮಾಡ್ಬೋದು, ಇನ್ನೇನು ಮಾಡೋಕ್ಕಾಗಲ್ಲ. ಹಣ ಅಂದರೆ ಒಂದು ಸಂಪತ್ತಿಗಾಗಿ ಸಾಕಷ್ಟು ಮಾಡಿಕೊಂಡು ಕೋಟಿ, 100 ಕೋಟಿ, 1000 ಕೋಟಿ, ಸಹಸ್ರ ಕೋಟಿಗಳನ್ನು ಕೂಡ ಮಾಡಿಕೊಂಡು ಇಲ್ಲಿ ಇಟ್ಕೊಂಡವರಿದ್ದಾರೆ. ಜನ ಗಳಿಸ್ಬೇಕು, ಹೆಸರು ಮಾಡಬೇಕು ಅಂತ ಹೇಳಿ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನು ಇಟ್ಕೊಂಡು ಇದ್ದಾರೆ. ಒಂದು ಜನ ಮಾಡಬೇಕು, ಇಲ್ಲ ಹಣ ಮಾಡಬೇಕು. ಎರಡೇ ದಾರಿ. ಅಧಿಕಾರ ಬೇಕಾಗಿರೋದು ಕೂಡ ಇವೆರಡನ್ನು ಪಡೆಯೋದಕ್ಕಷ್ಟೇ. ಆದರೆ ಇಂಡೈರೆಕ್ಟ್ಲಿ ಎಲ್ಲರೂ ಕೂಡ ಬಯಸ್ತಾ ಇರೋದೇನು, ಒಂದು ಹೆಸರು, ಇನ್ನೊಂದು ಹಣ, ಸಂಪತ್ತು. ಹೆಸರು ಅಂದರೆ ಕೀರ್ತಿ. ಒಳ್ಳೆ ರೂಟಲ್ಲಿ ಇವೆರಡನ್ನು ಸಂಪಾದನೆ ಮಾಡೋರು ಇದ್ದಾರೆ, ಕೆಟ್ಟ ರೀತಿಯಲ್ಲೂ ಇವೆರಡನ್ನು ಸಂಪಾದನೆ ಮಾಡೋರು. ಜನ ಇರಬೇಕು ನನ್ನ ಹತ್ರ ಅಷ್ಟೆ, ಒಂದಷ್ಟು ಸಂಪತ್ತಿರಬೇಕು, ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ. ಈ ಮೈಂಡ್ ಸೆಟ್ಗೆ ಇವತ್ತು ಎಲ್ಲರೂ ಕೂಡ ಈಗಾಗಲೇ ಬಂದಾಗಿದೆ. ಕಲಿಯುಗದಲ್ಲಿ ಇವತ್ತು ಯಾರಿಗೆ ಬೆಲೆ ಇದೆ ಅಂತಂದರೆ, ನೀನು ಕಳ್ಳನೋ, ನೀನು ಸುಳ್ಳನೋ, ನೀನು ಮೋಸಗಾರನೋ, ನೀನು ವಂಚಕನೋ, ನೀನು ಅನಾಚಾರಿನೋ, ಅಯೋಗ್ಯನೋ, ಇದು ಯಾವುದು ನೋಡ್ತಾ ಇಲ್ಲ ಜಗತ್ತಿನ. ಅವ್ರ ಮಗ ಆಗಿರಲಿ, ಪಕ್ಕದ ಮನೆಯವರಾಗಿರಲಿ, ನಿನ್ನ ಹತ್ರ ಹಣ ಇದೆಯಾ, ನಿನಗೆ ಜೈ. ನಿನ್ನ ಹತ್ರ ಅಧಿಕಾರ ಇದೆಯಾ, ನಿನಗೇನೆ ಜೈಕಾರ, ನಿನಗೇನೆ ಬಾಗೋದು. ನೀನು ಜೈಲಲ್ಲಿ ಇದ್ದುಕೊಂಡಾದರೂ ಸರಿ,
ಮಹಲಲ್ಲಿ ಇದ್ದುಕೊಂಡಾದರೂ ಸರಿ. ನಿನ್ನ ಹತ್ರ ಒಂದು ಅಧಿಕಾರ ಇರಬೇಕು, ಇಲ್ಲ ಒಂದು ಹಣ ಇರಬೇಕು. ಒಳ್ಳೆಯ ಹೆಸರು ಮಾಡಿ ಸಾಕಷ್ಟು ಕೀರ್ತಿಯನ್ನು ಗಳಿಸಿರೋರು ಇದ್ದಾರೆ. ಹೊರಗಡೆ ನೋಡ್ಲಿಕ್ಕೆ ಅಬ್ಬಾ ಇವ್ರಿಗೆ ಎಷ್ಟೊಂದು ಅಭಿಮಾನಿಗಳಂತೀವಿ, ಅವ್ರ ಮನೆ ಹತ್ರ ಒಬ್ಬರು ಸುಳಿಯೋದಿಲ್ಲ. ಯಾಕಂದ್ರೆ ಅವ್ರ ಹತ್ರ ಅಧಿಕಾರ ಇಲ್ಲ, ಹಣ ಇಲ್ಲ, ಹೆಸರು ಮಾಡಿದ್ದಾರೆ, ಕೀರ್ತಿ ಮಾಡಿದ್ದಾರೆ, ಒಂದು ಏನೋ ಸಾಧನೆ ಮಾಡಿದ್ದಾರೆ, ಸಿದ್ಧಿಸಿದ್ದಾರೆ. ಒಂದು ದಿನ 2 ದಿನ ಅವ್ರದ್ದೆಲ್ಲರಿಗೂ ಗೊತ್ತಾಗತ್ತೆ. ಬಟ್ ಅಂಥವ್ರ ಮನೆ ಹತ್ರ ಎಷ್ಟು ಜನ ಹೋಗಿದ್ದಾರೆ? ಕೇಳೋರಿಲ್ಲ. ಅಂದರೆ ಬರೀ ಕೀರ್ತಿ ಸಾಕಾಗೋದಿಲ್ಲ, ಅದರ ಜೊತೆಗೆ ಒಂದು ಅಧಿಕಾರ ಇರಬೇಕು, ಇಲ್ಲ ಹಣ ಇರಬೇಕು ಅನ್ನೋದು ಈ ಕಲಿಯುಗದ ನಿದರ್ಶನ ಆಗ್ಬಿಟ್ಟಿದೆ ಈಗ ಆಲ್ರೆಡಿ. ಇಂಥ ಒಂದು ಸಮಯದಲ್ಲಿ ನಾವು ಕೂಡ ಹಣನೂ ಮಾಡ್ಬೋದು, ಜನನೂ ಮಾಡ್ಬೋದು. ಆದರೆ ಸನ್ಮಾರ್ಗದಲ್ಲಿ ಮತ್ತು ಶಾಂತಿಯಿಂದ. ಈ ಸಂಗಮಯುಗದಲ್ಲಿ ನಾವು ಮಾಡಬೇಕಾಗಿರೋದು ಅದನ್ನೇ. ಹೇಗೆ ಕಲಿಯುಗದವರು ಒಂದಷ್ಟು ವಿನಾಶಿ ಸಂಪತ್ತಿಗೋಸ್ಕರ, ವಿನಾಶಿ ಹೆಸರು ಕೀರ್ತಿಗೋಸ್ಕರ, ವಿನಾಶಿ ಒಂದಷ್ಟು ಜನಗಳಿಗೋಸ್ಕರ ಅವರು ಹೋರಾಟ ಮಾಡ್ತಿದ್ದರು. ಆದರೆ ನಾವು ಸ್ವಲ್ಪ ದೂರದೃಷ್ಟಿ ಇರೋರು, ನಾವಿನ್ನು ಅಡ್ವಾನ್ಸ್ ಆಗಿ ಭವಿಷ್ಯದ 21 ಜನ್ಮಗಳಿಗಾಗಿ ಸಂಪತ್ತನ್ನು ಕೂಡಿಸ್ಲಿಕ್ಕೆ ಏನು ಮಾಡಬೇಕು ಆ ಪ್ರಯತ್ನ ಮಾಡ್ತಾ ಇದ್ದೇವೆ. 21 ಜನ್ಮಗಳಿಗಾಗಿ ನನಗೆ ಎಷ್ಟು ಸಂಬಂಧಿಗಳು ಬೇಕು, ಅವರೆಲ್ಲರಿಗೂ ಕೂಡ ನಾನು ಏನು ಇವಾಗ ಸಹಯೋಗ ಕೊಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಏನು ಸೇವೆ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಎಲೆಕ್ಷನ್ಗೆ ನಿಂತಿರೋ ಕ್ಯಾಂಡಿಡೇಟ್ ಬೆಡ್ಶೀಟ್ ಹಾಸ್ಕೊಂಡು ಮನೆಯಲ್ಲಿ ಮಲ್ಕೊಂಡ್ಬಿಟ್ರೆ ಗೆಲ್ಲಕ್ಕಾಗೋಲ್ಲ. ನಾಮಿನೇಷನ್ ಫೈಲ್ ಮಾಡಿ ಆಗಿದೆ ಅಂದ ಮೇಲೆ ಒಂದು ಕ್ಷಣವೂ ವಿಶ್ರಾಂತಿ ಪಡೆಯದೆ ಹಗಲು ರಾತ್ರಿ ಅನ್ನದೆ ಗಲ್ಲಿ ಗಲ್ಲಿ ತಿರುಗಿ ಸಿಕ್ಕವರಿಗೆ ಕಾಲಿಗೆ ಬಿದ್ದು ಕೈ ಮುಗಿದು ಅವ್ರಿಗೆ ಏನು ಕೊಡೋದು ಕೊಟ್ಟು, ಮಾತಾಡೋದು ಮಾತಾಡಿ, ಭರವಸೆ ನೀಡಿ, ಎದ್ನೋ ಬಿದ್ನೋ ಅಂತ ಓಡಾಡಿದರೆ ಏನೋ ಒಂದಷ್ಟು ಹೋಟುಗಳು ಬರಬಹುದು. ಈ ನಾಮಿನೇಷನ್ ಫೈಲ್ ಮಾಡಿ ತಣ್ಣಗೆ ಕೂತ್ಕೊಂಡ್ಬಿಟ್ರೆ ನೀನಲ್ಲೇ ಇರು, ನಾವಿಲ್ಲೇ ಇರ್ತೀವಿ ಅಂತಾರೆ. ಹಾಗೆ ಸಂಗಮ ಯುಗದಲ್ಲಿ ಯಾರಿಗೆ ಪರಮಾತ್ಮನ ಬಿ ಫಾರ್ಮ್ ಸಿಕ್ಕಿದೆ, ಕಂಟೆಸ್ಟ್ ಮಾಡ್ಲಿಕ್ಕೆ ಬಿ ಫಾರ್ಮ್ ಕೊಡಬೇಕಲ್ಲ ಒಂದು ಪಕ್ಷದಿಂದ, ಹಾಗೆ ಈಶ್ವರಿಯ ಪಕ್ಷದಿಂದ ಬಿ ಫಾರ್ಮ್ ಯಾರೆಲ್ಲ ಪಡೆದುಕೊಂಡಿದ್ದಾರೆ ಅಂತಂದರೆ, ಯಾರು ಬಾಬಾರವರ ಮನೆಗೆ ಬಂದು 7 ದಿನದ ಕೋರ್ಸನ್ನು ಪಡೆದು ಭಗವಂತನ ಮೇಲೆ ನಿಶ್ಚಯವನ್ನಿಟ್ಟು ನಾನು ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಂಡೇ ಸಿದ್ಧ, ಅನೇಕ ಆತ್ಮರನ್ನು ಪರಿವರ್ತನೆ ಮಾಡಿ ನನ್ನ ಕೈಲಾದ ಮಟ್ಟಿಗೆ ನನ್ನ ಶಕ್ತಿ ಅನುಸಾರ ಸೇವೆ ಮಾಡಿ ಈ ಜೀವನವನ್ನು ಸಫಲ ಮಾಡಿಕೊಳ್ಳುತ್ತೇನೆ ಅನ್ನುವಂಥ ದೃಢ ನಿಶ್ಚಯ ಮಾಡಿದವರಿಗೆ ಬಾಬಾರವರು ಬಿ ಫಾರ್ಮ್ ಕೊಡಲೇಬೇಕು. ಆದರೆ ಅಲ್ಲಿ ಒಂದು ಪಕ್ಷ ಒಂದು ಕ್ಷೇತ್ರಕ್ಕೆ ಒಬ್ಬರಿಗೇ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ನಿಯಮ ಇದ್ದರೆ, ಇಲ್ಲಿ ಈಶ್ವರಿಯ ಪಕ್ಷದಲ್ಲಿ ಒಂದು ಸಲ ಒಂದು ಹೆಜ್ಜೆ ಮುಂದೆ ಇಟ್ಟು ನೀನು ನಿಶ್ಚಯ ಮಾಡಿ ನಾನು ಈ ಭಾಗ್ಯವನ್ನು ಪಡಿತೀನಿ ಅಂತ ಯಾರು ಬೇಕಾದರೂ, ಎಷ್ಟು ಜನ ಬೇಕಾದರೂ ನಿಶ್ಚಯದಿಂದ ಬಾಬಾರವ್ರ ಹತ್ರ ಕೇಳಿದ್ದೆ ಆದರೆ ಖಂಡಿತವಾಗಿ ದಯಾಸಾಗರ ಬಾಬಾ, ಕರುಣಾಸಾಗರ ಬಾಬಾ, ಸರ್ವಶಕ್ತಿವಂತ ಬಾಬಾ ಕೊಡಲೇಬೇಕಾಗತ್ತೆ ಬಿ ಫಾರ್ಮನ್ನು. ಅದಕ್ಕೆ ನಮಗೆಲ್ಲರಿಗೂ ಬಿ ಕೆಗಳು ಅಂತ ಕರೆಯೋದು. ಯಾಕಂದ್ರೆ ನಾವೆಲ್ಲ ಬಿ ಫಾರ್ಮನ್ನು ಪಡ್ಕೊಂಡಿರೋರು. ಮುಂದೆ ಬರುವಂಥ ವಿನಾಶದ ಸಮಯದಲ್ಲಿ ಈಶ್ವರಿಯ ರಾಜ್ಯ ಸತ್ಯುಗ ತ್ರೇತಾಯುಗದಲ್ಲಿ ಯಾರು ಬರಬೇಕು ಎಲೆಕ್ಟ್ ಆಗಿ, ಯಾರ ರಾಜ ಆಗಬೇಕು, ಯಾರ ಪ್ರಜಾ ಆಗಬೇಕು, ಯಾರ ಶ್ರೀಮಂತ ಪ್ರಜಾ ಆಗಬೇಕು, ಯಾರ ಸೇವಕರಾಗಬೇಕು, ಸೇವಕರು ದಾಸಿ ಆಗಲಿಕ್ಕೂ ಕಂಟೆಸ್ಟ್ ಮಾಡಿ ಗೆದ್ದು ಬಂದವರೇ ಆಗಬೇಕಲ್ಲಿ. ನೀನು ಹಂಗೆ ದಾಸಿ ಆಗ್ಬಿಡ್ತೀನಲ್ಲಿ ಬಂದು ಬೀಸಣಿಗೆ ಬೀಸ್ಕೊಂಡು ಇರ್ತೀನಿ ಅಂದರೂ ಕೂಡ ಎಲೆಕ್ಷನಲ್ಲಿ ಗೆದ್ದು ಬಂದ್ರೇನೆ ಅಲ್ಲಿ ದಾಸಿ ಆಗಲಿಕ್ಕೆ ಇರುತ್ತೆ ನಿಮಗೆ.
ಹಾಗಾಗಿ ಈಗ ನಾವೆಲ್ಲರೂ ಕೂಡ ರೇಸಲ್ಲಿರುವವರು, ಎಲ್ಲ ಬಿಕೆಗಳು ಕೂಡ ನಾವು ಬಿ ಫಾರ್ಮ್ ಪಡೆದುಕೊಂಡು ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿ ಕ್ಯಾಂಪೇನ್ ಶುರು ಮಾಡಿಕೊಂಡಿರುವ ಕ್ಯಾಂಡಿಡೇಟ್ಗಳು. ಆದರೆ ಯಾರು ಎಷ್ಟು ಸ್ಪೀಡಾಗಿ, ಎಷ್ಟು ಆತ್ಮರನ್ನ ರೀಚ್ ಆಗಿ, ಎಷ್ಟು ಆತ್ಮರ ಆಶೀರ್ವಾದಕ್ಕೆ ಪಾತ್ರರಾಗ್ತೇವೆ, ಎಷ್ಟು ಆತ್ಮರ ಸಂಕಷ್ಟದಲ್ಲಿ ಸಹಯೋಗವನ್ನು ಕೊಡುತ್ತೇವೆ, ಎಷ್ಟು ಆತ್ಮರ ವಿಶ್ವದ ಬಗ್ಗೆ ನಮಗೆ ಕಾಳಜಿ ಮತ್ತು ಪ್ರೀತಿ ಇದೆ, ಮತ್ತು ಪ್ರತಿ ಕ್ಷಣವನ್ನು ಅದಕ್ಕಾಗಿ ನಾವು ಎಷ್ಟು ವಿನಿಯೋಗಿಸ್ತಾ ಇದ್ದೀವಿ, ಎಷ್ಟು ಸಮಯ ನಾವು ಜಗತ್ತಿನ ಕುರಿತಾಗಿ ಚಿಂತೆ ಮಾಡ್ತೇವೆ, ಇದು ಎಲ್ಲವೂ ಕೂಡ ಸೂಕ್ಷ್ಮವಾಗಿ ಕೌಂಟ್ ಆಗ್ತಾ ಇದೆ ನಮ್ಮ ಆಶೀರ್ವಾದದ ಅಕೌಂಟಲ್ಲಿ. ಚಿತ್ರಗುಪ್ತ ಅಂತೀವಿ, ಗುಪ್ತವಾದ ಚಿತ್ರವನ್ನು ಆಲ್ರೆಡಿ ಈಗ ನಮ್ಮದು ಬಿಡಿಸ್ತಾ ಇದ್ದಾರೆ. ಇದರಲ್ಲಿ ಯಾರು ಎಷ್ಟು ಆತ್ಮರ ಪರಿವರ್ತನೆಗೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ, ಯಾರು ಎಷ್ಟು ಸೂಕ್ಷ್ಮವಾಗಿ ಸೈಲೆನ್ಸ್ ಆಗಿ ತಮ್ಮ ಒಂದು ಸೇವೆಯನ್ನು ಮಾಡಿ ಪ್ರಕೃತಿಯ, ಸಮಯದ, ಆತ್ಮರ ವಿಶ್ವಾಸವನ್ನು ಗೆದ್ದು ಅವರು ಪ್ರೀತಿಯನ್ನು ಪಡೀತಾರೆ ಅನ್ನೋ ಆಧಾರದ ಮೇಲೇ ಬಹುಮತ ಸಿಗುವಂಥದ್ದು. ಹಾಗಾಗಿಯೇ ನಾವು ಕೆಲವರು ಹಣದಿಂದ ಒಪ್ಪಿಸಬಹುದು ಜನಗಳನ್ನು, ಕೆಲವರು ಭರವಸೆಯಿಂದ ಒಪ್ಪಿಸಬಹುದು. ಆದರೆ ಇನ್ನು ಕೆಲವರು ಅವರ ಹಣನೂ ಕೊಡೋದು ಬೇಡ, ಭರವಸೆನೂ ಕೊಡೋದು ಬೇಡ, ಅವರ ವ್ಯಕ್ತಿತ್ವನೇ ಎಲ್ಲ ಕೈಗನ್ನಡಿಯಾಗಿ ಅವರಿಗೆ ಓಟುಗಳಾಗಿ ಪರಿವರ್ತನೆ ಆಗುತ್ತೆ, ಎಲೆಕ್ಟ್ ಕೂಡ ಆಗ್ತಾರೆ ಅವರು. ಹಾಗೆ ಇವತ್ತು ಬಾಬಾರವರು ಹೇಳೋದು, ನೀವು ಕಷ್ಟಪಟ್ಟು ಬರೀ ಪಾಂಪ್ಲೆಂಟ್ ಕೊಟ್ಟೆ ಪರಿವರ್ತನೆ ಮಾಡ್ಕೊಂಬಿಡ್ತೀನಿ ಅಂದ್ರೂ, ಬರೀ ಮಾತಾಡ್ಬಿಟ್ಟು ಎಲ್ಲರೂ ಪರಿವರ್ತನೆ ಮಾಡ್ತೀನಿ ಅಂದ್ರೂ, ಇದು ಅಷ್ಟು ಆತ್ಮರನ್ನು ರೀಚ್ ಆಗಲಿಕ್ಕೆ ಸ್ವಲ್ಪ ಇದು ತಡವಾಗುತ್ತೆ. ಈ ಕ್ಯಾಂಪೇನ್ ಅಷ್ಟು ಬೇಗ ಎಲ್ಲರನ್ನು ರೀಚ್ ಆಗೋಕ್ಕಾಗಲ್ಲ. ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೇಕು, ಗೇರ್ ಚೇಂಜ್ ಮಾಡ್ಕೊಳ್ಬೇಕು. ಫಸ್ಟ್ ಗೇರಲ್ಲೇ ಹೋಗ್ತಾ ಇದ್ದರೆ ಭಾಳ ಬೇಗ ಎಲ್ಲವನ್ನು ರೀಚ್ ಮಾಡಲಿಕ್ಕೆ ಆಗೋದಿಲ್ಲ. ಹೇಗೋ ಫೋರ್ತ್ ಗೇರಿಗೆ ಹೋಗಬೇಕಾಗತ್ತೆ, ನಾವು ಟಾಪ್ ಗೇರಲ್ಲಿ ಹೋಗ್ಬೇಕು. ಹಾಗೆ ಈಗ ಸಂಗಮಿಗ ಇಲ್ಲಿ ತನಕ ನೀವು ಪಾಂಪ್ಲೆಂಟ್ ಹಂಚೋದು, ಭಾಷಣ ಮಾಡೋದು, ಪ್ರದರ್ಶನಗಳನ್ನು ಮಾಡೋದು, ಕೋರ್ಸ್ಗಳನ್ನು ಕೊಡೋದು, ಸಾಕಷ್ಟು ಕಾರ್ಯಕ್ರಮಗಳನ್ನು, ಶಿವರಾತ್ರಿ, ನವರಾತ್ರಿಯನ್ನು ಮಾಡೋದು ಮಾಡಿದಿರಿ ಮಕ್ಕಳೇ. ಇದರಲ್ಲಿ ಎಷ್ಟೋ ಒಂದು 10% ಆತ್ಮರಿಗೆ ರೀಚ್ ಆಗಿದೆ ಅಷ್ಟೇ. ಆದರೆ ಆಗಬೇಕಾಗಿರೋದಿನ್ನ 90% ಆತ್ಮರಿದ್ದಾರೆ. ಆದರೆ ಉಳಿದಿರೋ ಸಮಯ 10% ಮಾತ್ರ, 90% ಮುಗಿದೋಗಿದೆ. ಈಗ ಈ ಥರ ಸ್ಪೀಡಲ್ಲಿ ಇದೇ ಸ್ಟೈಲಲ್ಲಿ ನೀವು ಮಾಡಿದ್ರೆ ಇದು ಆಗೋ ಕೆಲಸ ಅಲ್ಲ. ಇನ್ನೂ 100 ವರ್ಷ ಕೊಟ್ಟರೆ ಇದು ಮುಗಿಯೋದಿಲ್ಲ. ಸ್ವಲ್ಪ ಗೇರ್ ಚೇಂಜ್ ಮಾಡ್ಕೊಳ್ಳಿ ಸಾಕು. ಎಷ್ಟು ಮಾತಾಡ್ತೀರಿ, ಎಷ್ಟು ಪಾಂಪ್ಲೆಂಟ್ಗಳನ್ನು ಕೊಡ್ತೀರಿ, ಎಷ್ಟು ಪ್ರದರ್ಶನಗಳನ್ನು ಮಾಡ್ತೀರಿ, ಎಷ್ಟು ಬೇಡ್ಕೋತೀರಿ, ಎಷ್ಟಾಗತ್ತಷ್ಟು ಮಾಡಿದಿರಿ ನಿಜ. ಆದರೆ ಇನ್ನೂ ಕೂಡ ಯಾರು ಕುಂಭಕರ್ಣ ನಿದ್ದೆಯಲ್ಲಿ ಇರೋರಿಗೆ ಇದರ ಬಿಸಿ ಆಗಲಿ ಅಥವಾ ಇದರ ಶಬ್ದವಾಗಲಿ ಕೇಳ್ತಾ ಇಲ್ಲ. ಜೋರಾಗಿ ಶಿವರಾತ್ರಿಯಲ್ಲಿ ಮೈಕ್ ಹಾಕಿ ನಾವು ಅನೌನ್ಸ್ ಮಾಡಿದ್ರು. ಆದರೆ ಈ ಕುಂಭಕರ್ಣರಿಗೆ ಈ ಹೊರಗಿನ ಕರ್ಕಶ ಶಬ್ದಗಳಿಂದ ಅಥವಾ ಈ ಒಂದು ಶಬ್ದ ಪ್ರಪಂಚದ ಈ ಧ್ವನಿಯಿಂದ ಈ ಕುಂಭಕರ್ಣ ನಿದ್ದೆಯಲ್ಲಿರುವ ಆತ್ಮರನ್ನು ಎಬ್ಬಿಸ್ಲಿಕ್ಕೆ ಆಗೋದಿಲ್ಲ ಮಕ್ಕಳೇ. ಇದಕ್ಕೆ ಯಾವ ಶಬ್ದ ಬೇಕು ಅಂದರೆ, ಎಲ್ಲದಕ್ಕಿಂತ ಅತಿ ಶಕ್ತಿಶಾಲಿ ಶಬ್ದ, ಅತಿ ಜೋರಾಗಿ ವೇಗವಾಗಿ ಅವರನ್ನು ತಲುಪುವ ಶಬ್ದ ಯಾವುದು ಅಂದರೆ ಸೈಲೆನ್ಸ್. ಸೈಲೆನ್ಸ್ ಎಲ್ಲ ಶಬ್ದಗಳಿಗಿಂತ ಶಕ್ತಿಶಾಲಿ ಶಬ್ದ, ಅರ್ಥಾತ್ ಶಾಂತಿ. ಎಲ್ಲದಕ್ಕಿಂತ ಅತಿ ಸ್ಪೀಡಾಗಿ ಎಲ್ಲರನ್ನು ರೀಚ್ ಆಗಿಸುವಂಥ ಶಕ್ತಿಯನ್ನು ಹೊಂದಿರುವಂಥದ್ದು ಶಾಂತಿ. ಅದಕ್ಕೆ ಈಗ ನೀವು ಎಲ್ಲ ಅಸ್ತ್ರಗಳನ್ನು ತ್ಯಜಿಸಿ ಶಾಂತಿಯ ಅಸ್ತ್ರವನ್ನು ಧರಿಸಬೇಕಾಗಿದೆ, ಪ್ರಯೋಗಿಸಬೇಕಾಗಿದೆ. ಶಬ್ದ ಮಾಡಿದ್ರಿ, ಅನೇಕ ಹಬ್ಬ ಹರಿದಿನಗಳು,
ಅನೇಕ ಆಚರಣೆಗಳು, ಅನೇಕ ಸಂಪ್ರದಾಯಗಳು, ಅನೇಕ ರೀತಿಯ ಪ್ರದರ್ಶನಗಳೆಲ್ಲವೂ ಆಯಿತು. ಆದರೆ ಈಗ ಶಾಂತಿಯ ಪ್ರದರ್ಶನದ ಅಂತಿಮ ಅಸ್ತ್ರದ ಪ್ರಯೋಗದ ಸಮಯ ಬಂದಾಗಿದೆ. ಈಗ ನೀವು ಅಂತರ್ಮುಖಿಗಳಾಗಿ ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತರಾಗಿ ಅನೇಕ ದಿನಗಳ ಅಭ್ಯಾಸ, ಸಾಕಷ್ಟು ಗಂಟೆಗಳ ಸಮಯದಲ್ಲಿ ಕುಳಿತು ಶಾಂತಿಯ ಅಂತರ್ಮುಖತೆಯ ಅಭ್ಯಾಸವನ್ನು ಮಾಡಿ ಕಂಪ್ಲೀಟ್ ಆಗಿ ಶಬ್ದದಿಂದ ಅತೀತರಾಗಿ ಹೊರಗಿನ ಶಬ್ದ ಮಾತು ಗದ್ದಲದಿಂದ ಅಂತರ್ಮುಖಿಯಾಗಿ ಒಳಗಿನ ಸಂಕಲ್ಪಗಳ ಗದ್ದಲದಿಂದಲೂ ಸಹ ಅತೀತರಾಗುವುದು ಅವಶ್ಯವಿದೆ. ಹೊರಗಿನ ಮೌನ ಮಾಡುವುದು ಬಹಳ ಸುಲಭ ಇದೆ. ಸಾಕಾಗೋಗಿದೆ ಎಲ್ಲರಿಗೆ ಮಾತುಗಳು ಕೇಳಿ ಹೇಳಿ. ಎಷ್ಟಂತ ಕ್ಲಾಸ್ ಹೇಳ್ತೀರಿ, ಎಷ್ಟಂತ ಕ್ಲಾಸ್ ಕೇಳ್ತೀರಿ, ಎಷ್ಟಂತ ಕೋರ್ಸ್ ಕೊಡ್ತೀರಿ, ಎಷ್ಟಂತ ಭಾಷಣ ಮಾಡ್ತೀರಿ. ಕೇಳೋರ್ಗೂ ಹೇಳೋರ್ಗೂ ಸಾಕು ಆಗಿ ಹೋಗಿದೆ ಈಗ. ಅಂದರೆ ಇಲ್ಲಿಗೆ ಪಾತ್ರ ಮುಗಿತಾ ಇದೆ. ಇದು ಸೂಚನೆ ಗೊತ್ತಾಗಬೇಕು ನಮಗೆ. ಇನ್ನು ಈ ಅಸ್ತ್ರ ಉಪಯೋಗಕ್ಕೆ ಅಷ್ಟಾಗಿ ಬರೋದಿಲ್ಲ. ಈಗ ಅಸ್ತ್ರ ಚೇಂಜ್ ಮಾಡದೆ ಹೋದರೆ, ಅದಕ್ಕೆ ನಾವು ಶಾರ್ಪ್ನೆಸ್ ಕೊಡದೆ ಹೋದರೆ ಸಮಯ ಹಾಳಾಗುತ್ತೆ, ಅದರ ಜೊತೆಗೆ ಶಕ್ತಿ ವ್ಯಯವಾಗುತ್ತೆ, ಬಿಟ್ಟರೆ ಕೆಲಸ ಆಗೋದಿಲ್ಲ. ಹೇಗೆ ಯಾವುದಾದ್ರೂ ಒಂದು ವಸ್ತುವನ್ನು ಕತ್ತರಿಸುವಾಗ ಆಯುಧ ಮುಂಚೆ ಶಾರ್ಪ್ ಆಗಿ ಇದ್ದಾಗ ನಮಗೆ ಬಹಳ ಈಸಿ ಅನಿಸುತ್ತೆ, ಅಯ್ಯೋ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಅಂತ ಅನಿಸುತ್ತೆ. 1, 2, 3, 4, 10, 20, 100, 200 ಈ ಥರ ಕಟ್ ಮಾಡ್ತಾ ಹೋದಾಗ ಒಂದು ಹಂತದಲ್ಲಿ ಕೈ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಡೆದಾಗ. ಯಾಕಂದರೆ ಅದು ಮೊನಚು ಕಳ್ಕೊಳ್ಳುತ್ತೆ, ಮೊಂಡಾಗುತ್ತೆ. ಮೊದಲಷ್ಟು ಶಾರ್ಪ್ನೆಸ್ಸು, ಮೊದಲಷ್ಟು ಸ್ವೀಟ್ ಅಂತ ಅನಿಸೋದಿಲ್ಲ, ಖುಷಿ ಅನಿಸೋದಿಲ್ಲ ಕೆಲಸ ಮಾಡಲಿಕ್ಕೆ. ಹಾಗೆ ಹೊಡಿತಾ ಅಯ್ಯೋ ಇಷ್ಟು ದಿನಗಳವರೆಗೆ ಇದರಿಂದನೇ ಹೊಡೆದಿದ್ದೀನಿ, ಇವಾಗ ಯಾಕೆ ನಾನು ಚೇಂಜ್ ಮಾಡಲಿ, ಇವಾಗ ಯಾಕೆ ಇದನ್ನು ನಾನು ಶಾರ್ಪ್ ಮಾಡಲಿ, ಹಂಗೆ ಹೊಡಿತೀನಿ ಅಂತ ಹೊಡಿಯೋಕ್ಕೆ ಹೋದರೆ ಹೊಡಿಬಹುದು, ಸಮಯ ಹಾಳಾಗುತ್ತೆ, ಒಂದು ಕೈ ನೋವು ಬರುತ್ತೆ, ಶಕ್ತಿ ವ್ಯಯವಾಗುತ್ತೆ. ಅದು ಒಂದು ಕೊಡಲಿ ಆಗಿರ್ಬೋದು, ಅದು ಒಂದು ಕತ್ತಿ ಆಗಿರ್ಬೋದು, ಖಡ್ಗವಾಗಿರ್ಬೋದು. ಹಾಗೆ ಆರಂಭದಲ್ಲಿ ನಾವು ಜ್ಞಾನ ಕೊಟ್ಟಾಗ, ಪಾಂಪ್ಲೆಂಟ್ ಕೊಟ್ಟಾಗ, ಪ್ರದರ್ಶನ ಮಾಡಿದಾಗ, ಕಾರ್ಯಕ್ರಮ ಮಾಡಿದಾಗ ಯಾರೋ ಒಂದು 4 ಆತ್ಮರು ಬರೋದು, ಏನೋ ಇಲ್ದಿರೋ ಬಿಲ್ಡಿಂಗಲ್ಲಿ ಒಂದು 4 ಜನ ಬಂದು ಕೇಳಿದಾಗ ಏನೋ ಒಂದು ಖುಷಿ, ಏನೋ ಒಂದು ಅವ್ರನ್ನ ನೋಡಿದಾಗ ನಮಗೆ ಏನೋ ಒಂಥರ ಚೇಂಜ್ ಆಗ್ಬೋದು, ಆಗತ್ತೆ, ಫಾಸ್ಟ್ ಆಗುತ್ತೆ ಅಂತ ಅನಿಸಿರ್ತಾರೆ. ಆದರೆ ಇಷ್ಟು ವರ್ಷಗಳ ರಿಸಲ್ಟ್ ಕೇವಲ 10% ನಾವು ರೀಚ್ ಆಗಲಿಕ್ಕೆ ಆಗಿದೆ ಅನ್ನೋದು ಸತ್ಯ. ಅದಕ್ಕೆ ಈಗ ಅವಾಗಿನಷ್ಟು ಅದು ಶಾರ್ಪು ಇಲ್ಲ ಮತ್ತು ಶಕ್ತಿಯೂ ಇಲ್ಲ. ಈಗ ಅದನ್ನು ಚೇಂಜ್ ಮಾಡಬೇಕು, ಇಲ್ಲ ಜೊತೆಗೆ ಅರ್ಥ ಮಾಡಬೇಕು. ಅದಕ್ಕೆ ಈಗ ನಾವು ಇಲ್ಲಿಯ ತನಕ ಮಾತಿನ ಅಸ್ತ್ರವನ್ನು, ಶಬ್ದದ ಅಸ್ತ್ರವನ್ನು ಬಳಸಿದ್ವಿ. ಆದರೆ ಈಗ ಸ್ವಲ್ಪ ಜಿಪ್ಪಪ್ ಆಗಬೇಕು, ಸ್ವಲ್ಪ ಮೌನಿಗಳಾಗಬೇಕು, ಸ್ವಲ್ಪ ಶಾಂತಿ ಪ್ರಿಯರಾಗಬೇಕು. ಸಾಧ್ಯವಾದಷ್ಟು ಶಬ್ದ ನಮ್ಮನ್ನು ಈ ವಾತಾವರಣದಲ್ಲಿ ಹರಡದಂತೆ ನಾವು ಕಾಪಾಡಬೇಕು. ಶಬ್ದ ಮಾಲಿನ್ಯ ಆಗದಂತೆ ನಾವು ಕಾಪಾಡಬೇಕು. ಏನು ಮಾತಾಡಿದರೂ ಕೂಡ ಅದು ವ್ಯರ್ಥನೇ ಇನ್ನು ಮುಂದೆ. ಹಾಗಾಗಿ ಸಾಧ್ಯವಾದಷ್ಟು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋ ತನಕ ನೋಡಿ, ನಾವು ಬ್ರಹ್ಮಕುಮಾರಿಯರು ಹೆಚ್ಚಂದ್ರೂ ನಾವು 3:30 ಎದ್ದಿರ್ತೀವಿ. ಲೇಟ್ ಅಂದ್ರೂ ಕೂಡ 3:45 ಎದ್ದಿರ್ತಾರೆ. 3:30 5 ಗಂಟೆವರೆಗೂ ಯೋಗನೇ ಆಗುತ್ತೆ. 5 ರಿಂದ 6 ಒಂದು ಕ್ಲಾಸು ಕೇಳೋದಾಗ್ಲಿ ಹೇಳೋದಾಗ್ಲಿ ಏನೋ ಒಂದು ಮಾಡ್ತೀವಿ.
6 ಗಂಟೆಯಿಂದ ಏನೋ ಒಂದಷ್ಟು ಲೈಟ್ ಎಕ್ಸರ್ಸೈಸು ಇನ್ನೊಂದು ಇಟ್ಕೊಂಡರೆ ಮಾಡ್ಕೊಳ್ತೀರಿ. ಇಲ್ಲ ಮನೆ ಕೆಲಸ ಇರೋರು ಮನೆ ಕೆಲಸ ಮಾಡ್ಕೊಳ್ತಾರೆ. ಸಣ್ಣ ಪುಟ್ಟ ತಯಾರಿ ಆಫೀಸಿಗೆ ಅಥವಾ ಮನೆ ಕೆಲಸಕ್ಕೆ ತಯಾರಿ ಮಾಡಿಕೊಡ್ಬೇಕಾಗತ್ತೆ. ಅಡುಗೆಗೆ, ಮನೆ ಕ್ಲೀನಿಂಗಿಗೆ ಅಂದರೆ ಅಕ್ಕಂದರು ಅದನ್ನು ಮಾಡ್ಕೊಳ್ತೀರಿ. ಅಣ್ಣಂದರು ಆಫೀಸಿಗೆ ತಯಾರಿ ಆಗಬೇಕು ಅಥವಾ ಉದ್ಯೋಗ ವ್ಯಾಪಾರಕ್ಕೆ ತಯಾರಿ ಮಾಡ್ಕೊಳ್ಳೋದು ಅವ್ರು ಮಾಡ್ಕೊಳ್ತಾರೆ. ಈ ಥರ ಡೈಲಿ ರುಟೀನ್ ಕೆಲಸಗಳು ನಡೀತಾ ಇರುತ್ತೆ. ಇಲ್ಲಿ ತನಕ ಅಪ್ ಟು 8 o'clock. 8ಕ್ಕಿಂತ ಮುಂಚೆ ಬಿಡೋರಿದ್ದರೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಮುಂಚೆ ಅಂತ ಅಂದ್ಕೊಳ್ಳಿ. ಇಲ್ಲ ಮಿನಿಮಮ್ 8 ಮೇಲೆ ಎಲ್ಲರೂ ಬಿಡೋದು ಅಥವಾ ಎಲ್ಲ ಮುಗಿಯೋದು ಅಂತಂದರೆ ಮಿನಿಮಮ್ 8 ತನಕ ಎಲ್ಲ ಆಫೀಸಿಗೆ ಹೊರಡೋದಿದ್ದರೆ ಮಾತ್ರ ನಾನು ಹೇಳ್ತಾ ಇರೋದು. ಮನೆಯಲ್ಲಿರೋ ಅಕ್ಕಂದ್ರಿಗಂತೂ ಇದು ತುಂಬ ಹೆಲ್ಪ್ ಆಗುತ್ತೆ. ನಾನು ಹೇಳ್ತಾ ಇರೋದು 3:30ಯಿಂದ 8 ಗಂಟೆ, 4:15 ಗಂಟೆ ಸಿಕ್ತು ನಿಮಗೆ. 4:15 ಗಂಟೆಯಲ್ಲಿ ಹಬ್ಬಬ್ಬ ಅಂದರೆ ನೀವು 1-1:30 ಗಂಟೆ ನೀವು ಮೌನಂತೂ ಮಾಡಿರ್ತೀರಿ. ಯಾಕಂದರೆ ಯೋಗದಲ್ಲಿ ಇದ್ದಾಗ ಮೌನ ಆಗಿರುತ್ತೆ ನಿಮಗೆ. 3:30ಯಿಂದ 5 ಗಂಟೆವರೆಗೂ ಮೌನ ಆಗಿರುತ್ತೆ. ಇನ್ನು 5ರಿಂದ 6 ಮುರುಳಿ, ನೀವು ಅದನ್ನೆಲ್ಲೋ ಟಿ ವಿಯಲ್ಲಿ ಹಾಕಿ ಕೇಳ್ತೀರಿ ಅಂದರೆ ಅವಾಗಲೂ ಮೌನ ಮಾಡ್ಬೋದು. ನೀವು ಬರೀ ಕೇಳಿಸ್ಕೊಳ್ತಾ ಇರ್ಬೋದು ಅಷ್ಟೇ. ಅಥವಾ ಮುರುಳಿ ಹಿಡ್ಕೊಂಡು ಓದ್ತಾ ಇದ್ದೀನಿ ಅಂದರೆ ಅವಾಗಲೂ ಮೌನ ಮಾಡ್ಬೋದು. ನೀವೇ ಒಂದು ಕ್ಲಾಸ್ ಮಾಡಿದರೆ ಮಾತ್ರ 1 ಗಂಟೆ ನೀವು ಮಾತಾಡಬೇಕಾಗುತ್ತೆ. ಆ ಟೈಮಲ್ಲಿ ಯಾರಾದರೂ ಕ್ಲಾಸ್ ಮಾಡೋರಿದ್ದರೆ ಮಾತ್ರ ಅನ್ವಯ ಆಗುತ್ತೆ ಇದು. ಇಲ್ವ ಸ್ಟೂಡೆಂಟ್ ಆಗಿದ್ದರೆ ಅಥವಾ ನಾವು ಆ ಟೈಮಲ್ಲಿ ಕ್ಲಾಸ್ ಇಲ್ಲದೆ ಇದ್ದರೆ ಆರಾಮಾಗಿ ನಾವು ಡೈಲಿ ರುಟೀನ್ ಕೆಲಸಗಳನ್ನು ಮಾಡ್ತಾ, ಏನೋ ಅನಿವಾರ್ಯ ಅಂದರೆ ಮಕ್ಕಳಿಗೋ ಪತಿಗೋ ಪತ್ನಿಗೋ 1-2 ಮಾತಾಡಿಕೊಂಡು 3:30ಯಿಂದ 8 ಗಂಟೆವರೆಗೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಶಬ್ದಗಳನ್ನು ಬಳಸಿ 1-2 ಮಾತುಗಳನ್ನಷ್ಟೇ ಬಳಸಿದರೆ ಸಾಕು. ಇಲ್ಲ ಕಂಪ್ಲೀಟ್ ಮೌನ. ಪ್ರತಿದಿನ 4:15 ಗಂಟೆ ನೀವು ಮೌನ ಮಾಡ್ಬೋದು. ಯುಕ್ತಿ ಸೆ ಮುಕ್ತಿ ಇಲ್ಲಿ ಇಲ್ಲ ಅಂದರೆ ಏನೂ ಇಲ್ಲ. ಏನಾದರೂ ಮಾಡಬೇಕು ಅಂದರೆ ಎಲ್ಲ ಮಾಡಬಹುದು. ಎಲ್ಲದಕ್ಕೂ ಅವಕಾಶ ಇದೆ ಇಲ್ಲಿ. ಒಂದು ಹೆಜ್ಜೆ ಮುಂದೆ ಇಡಬೇಕು, ಪ್ರಯತ್ನ ಮಾಡಬೇಕು, ಆಗುತ್ತೆ ಅಂದರೆ ಆಗುತ್ತೆ. 3:30ಯಿಂದ 8 ಗಂಟೆವರೆಗೂ ಕಂಪ್ಲೀಟ್ ಮೌನ, ಡೆಡ್ ಸೈಲೆನ್ಸ್. ರುಟೀನ್ ನಡೀತಾ ಇರಲಿ ಡೈಲಿ. ಒಳಗಡೆ ಸ್ಮೃತಿ ಸ್ವರೂಪರಾಗಿರಿ. ಆತ್ಮದ ತರಂಗಗಳ ಅನುಭವ ಮಾಡ್ತಾ ಇರಿ. ನಿಮ್ಮ ಸುತ್ತಲೂ ಒಂದು ಶಾಂತಿಯ ವಾಯುಮಂಡಲ ಇದೆ ಅನ್ನುವಂಥ ಒಂದು ಅನುಭವ ಮಾಡಿ. ನಿಮ್ಮ ಮೇಲೆ ಪರಮಾತ್ಮನ ಶಾಂತಿಯ ಛತ್ರ ಛಾಯೆ ಇದೆ ಅನ್ನೋದನ್ನು ಅನುಭವ ಮಾಡಿ. ಆಗ ನೋಡಿ ನಮ್ಮ ಫರಿಸ್ತಾ ಲೈಫ್ ಹೇಗಿರುತ್ತೆ ಅಂತ. ಆ ಬೆಳಗಿನ ಅನುಭವ, ಅಮೃತ ವೇಳೆಯ ಅನುಭವ ಮಾಡೋದ್ರಲ್ಲಿ ಇರೋ ಸುಖ ಭವಿಷ್ಯ ಸತ್ಯತ್ರೇತದಲ್ಲೂ ನಮಗೆ ಸಿಗೋದಿಲ್ಲ. ಈ ಸಂಗಮಯುಗದ ಅಮೃತ ವೇಳೆಯ ಸುಖ ಸತ್ಯತ್ರೇತದಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಇದು ಬೇರೆನೇ ಸುಖ. ಇದು ಆತ್ಮದ ಸುಖ, ಅತೀಂದ್ರಿಯ ಸುಖ, ಜ್ಞಾನದ ಸುಖ, ಪರಮಾತ್ಮನ ಮಿಲನದ ಸುಖ ಏನಿದೆ ಸತ್ಯತ್ರೇತದಲ್ಲಿ ಸಿಗೋದಿಲ್ಲ. ಇದು ಅಲ್ಲಿ ಪ್ರಕೃತಿಯ ಸುಖ ಇರುತ್ತೆ, ಸತೋಪ್ರಧಾನತೆಯ ಸುಖ ಇರುತ್ತೆ. ಬಿಟ್ಟರೆ ಈ ಆತ್ಮ ಪರಮಾತ್ಮದ ಸ್ಮೃತಿಯ ಸುಖ, ಜ್ಞಾನದ ಸುಖ, ಚೈತನ್ಯದ ಸುಖ, ನಿರಾಕಾರ ಸುಖ, ಅವಿನಾಶಿ ಸುಖ, ಈ ಆತ್ಮಾನಂದದ ಸುಖ ಏನಿದೆ ನಿಜಕ್ಕೂ ಅಲ್ಲಿ ಇರೋದಿಲ್ಲ. ಇದು ಒಂದು ದಿನ ನಾವು ಅಮೃತ ವೇಳೆ ಮಿಸ್ ಮಾಡಿಕೊಂಡ್ರೆ ನಿಜಕ್ಕೂ ತುಂಬಾ ನಷ್ಟ ಮಾಡಿಕೊಂಡಂಗೆ ಈ ಸಂಗಮದಲ್ಲಿ ನಾವು. ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಕಳ್ಕೊಂಡವರಿಗೆ ಅದ್ರದ್ದು ಗೊತ್ತಾಗಲ್ಲ. ಯಾಕಂದ್ರೆ ಅವ್ರು ಕಳ್ಕೊಳ್ತಾರೆ ಅಂತಂದ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗಿಲ್ಲ ಅಂತಷ್ಟೇ. ಆ ರುಚಿ, ಆ ಟೇಸ್ಟು ಅಮೃತ ವೇಳೆಯಲ್ಲಿ ಏನು ಅನುಭವ ಮಾಡಲಿಕ್ಕಿದೆ, ನೀವು ಸೈಲೆನ್ಸ್ ಇದ್ದು ನೋಡಿ, ಅದು ಗೊತ್ತಾಗ್ತಾ ಹೋಗುತ್ತೆ. ಅದಾದ ಮೇಲೆ ನೀವು ಇಡೀ ದಿನ ಆಫೀಸಿಗೆ ಹೋಗೋರು ಆಫೀಸಿಗೆ ಹೋಗ್ತೀರಿ, ಉದ್ಯೋಗ ಮಾಡೋರು ಉದ್ಯೋಗ ಮಾಡ್ತೀರಿ, ಮನೇಲಿ ಇರೋರು ಮನೇಲಿ ಇರ್ತೀರಿ. ಅದು ಕೂಡ ಡೈಲಿ ರೂಟೀನ್. ಏನು ದಿನ ಒಂದೊಂದು ವರ್ಕ್ ಬೇರೆ 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 ಇರುತ್ತೆ ಅಂತೀನಿ. ಎಲ್ಲೋ ಒಬ್ರಿಗೆ ಆ ಥರ ಅಕೇಶನ್ಸ್ ಇರ್ಬೋದು. ಬಿಟ್ಟರೆ ಉಳಿದಿರೋರಿಗೆಲ್ಲರಿಗೂ ಕೂಡ ಡೈಲಿ ರೂಟೀನೇ ಇರುತ್ತೆ. ಹಾಗಾದರೆ ನಾವು ಸಮಾಜದಲ್ಲಿ ಇರಬೇಕಾದ್ರೆ ಎಲ್ಲರೂ ಕೂಡ ನಮ್ಮನ್ನು ಮಾತಾಡಿಸ್ಬೇಕು ಅಂತಲೇ ಇರುತ್ತೆ. ಯಾಕಂದರೆ ಅವರಿಗೆ ಶಬ್ದದ ಪ್ರಪಂಚದಲ್ಲಿ ಶಬ್ದದಲ್ಲಿ ಇದ್ರೇ ಬದುಕಿದ್ದೀವಿ ಅಂತ ಅರ್ಥ. ಶಬ್ದ ಇಲ್ಲದೆ ಇದ್ದರೆ, ಸೈಲೆನ್ಸ್ ಆಗಿದ್ದರೆ ಸತ್ತಿದ್ದೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಅವರಿಗೆ ಭಯ ಬಂದ್ಬಿಡುತ್ತೆ, ಮುಟ್ಟಿ ನೋಡ್ಕೊಂಡ್ಬಿಡ್ತಾರೆ, ಅಯ್ಯೋ ಬದುಕಿದ್ದೀವ ಸತ್ತಿದ್ದೀವಿ ಅಂತ. ಅಷ್ಟರ ಮಟ್ಟಿಗೆ ಶಬ್ದ ಇಲ್ಲದೆ ಇಲ್ಲಿ ಬದುಕೋಕೆ ಆಗಲ್ಲ ಅಂತ ಇಡೀ ಎಲ್ಲರೂ ಕೂಡ ಹಾಗೆ ಡಿಪೆಂಡ್ ಆಗಿರುವಂಥದ್ದು. ಅಂಥ ಪ್ರಪಂಚದಲ್ಲಿ ನಾವು ಸೈಲೆನ್ಸ್ ಆಗಿದ್ದರೆ ನಮ್ಮನ್ನು ಆ ಥರನೇ ಟ್ರೀಟ್ ಮಾಡ್ತಾರೆ ನಿಜ. ಆದರೆ ನಾವು ಏಕಾಂಗಿಯಾಗಿದ್ದರೆ, ಏಕಾಂತವಾಗಿದ್ದರೆ ಅದನ್ನು ಮಾಡಿಬಿಡ್ಬೋದು. ಆದರೆ
ಸಮಾಜದಲ್ಲಿರುವ ಕಾರಣ ಅವರು ಮಾತಾಡಿಸಿದಾಗ ನಾವು ಮಾತಾಡಬೇಕಾಗತ್ತೆ. ಅಲ್ಲೂ ಯುಕ್ತಿಯಿಂದ ಎರಡೇ ಮಾತಾಡಿದ್ರೂ ನಿಮ್ಮ ದೃಷ್ಟಿ, ನಿಮ್ಮ ವೃತ್ತಿ ಶಾಂತಿಯಿಂದ ಕೂಡಿದ್ರೆ ನೀವು ಒಂದು ಮಾತಾಡಿದರೂ ಕೂಡ ಅವರು ಸಂತೃಪ್ತರಾಗ್ತಾರೆ. ನಿಮ್ಮ ಒಂದು ನಗುವನ್ನು ಅವರನ್ನು ಶಾಂತಗೊಳಿಸುತ್ತೆ, ಖುಷಿಪಡಿಸುತ್ತೆ. 10 ಮಾತನಾಡುವ ಜಾಗದಲ್ಲಿ ಒಂದು ಮುತ್ತು ಮಾತನಾಡು, ಒಂದು ಸ್ಮೈಲ್ ಕೊಡೋ ಸಾಕು. 1 ದಿನ, 2 ದಿನ, 3 ದಿನ ಅವ್ರಿಗೆ ಅರ್ಥ ಆಗುತ್ತೆ, ಯಾಕೋ ಜಾಸ್ತಿ ಮಾತಾಡ್ತಾ ಇಲ್ಲ. ಒಂದು ದಿನ ಕನ್ವಿನ್ಸ್ ಮಾಡಿಲ್ಲ, ನಾನು ಈ ರೀತಿ ಇರಬೇಕು ಅಂದ್ಕೊಂಡಿದ್ದೀನಿ. 1 ತಿಂಗಳುಗಳ ಕಾಲ ಸ್ವಲ್ಪ ನಾನು ಮೌನ ಧಾರಣೆ ಮಾಡ್ಕೊಳ್ಬೇಕು ಅಂತ ಇದ್ದೀನಿ, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ನಿಮ್ಮ ಹತ್ರ ಮಾತಾಡ್ತೀನಿ ನಾನು, ಆದರೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀನಿ, ದಯವಿಟ್ಟು ಸಹಕರಿಸಿ ಅಂತ. ಅವ್ರು ಆಪ್ತರೇ ಇರ್ತಾರೆ ನಿಮಗೆ, ಅವ್ರ ಹತ್ರ ಹಂಚ್ಕೊಳ್ಳಿ. ಯಾಕಂದ್ರೆ ಹಂಚ್ಕೊಂಡಿಲ್ಲ ಅಂದರೆ ಅದು ಮತ್ತೆ ಅವರಿಗೆ ಅಹಂಕಾರನೋ ಇನ್ನೊಂದು ಮತ್ತೊಂದು ಅಂತ ಸಂಕಲ್ಪ ನಡೆಯೋದಕ್ಕೆ ಅವಕಾಶ ಕೊಡಬಾರ್ದು. ಅಂದರೆ ನೀವೇ ಅವ್ರ ಹತ್ರ ಹೇಳ್ಕೊಳ್ಳಿ, ಈ ಥರ ನಾನು ಸ್ವಲ್ಪ ಸೈಲೆಂಟಾಗಿಯೇ ಇರ್ತಾ ಇದ್ದೀನಿ, ಕೆಲಸ ಏನು ಬೇಕು ಹೇಳಿ ನಾನು ಮಾಡಿಕೊಡ್ತೇನೆ, ಅನಿವಾರ್ಯ ಇದ್ದಷ್ಟು ಕೂಡ ನಾನು ಮಾತಾಡ್ತೇನೆ, ಆದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, 1 ತಿಂಗಳು ಮಾತ್ರ ಅಂತ ಹೇಳಿ. ಅಷ್ಟರೊಳಗಡೆ ಅವರು ಸೆಟ್ ಆಗಿಬಿಡ್ತಾರೆ. ಇಡೀ ಇದು ವ್ಯವಹಾರ ಮುಗಿಯೋವರೆಗೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಊಟ ಮಾಡುವಾಗಲೂ ಕೂಡ ನೀವು ಹೇಳಿಬಿಡಿ, ಇಲ್ಲ ಊಟ ಮಾಡುವಾಗ ನಾವು ಮಾತಾಡಲ್ಲ, ಅದನ್ನು ನಾವು ಕಂಪಲ್ಸರಿ ಅಳವಡಿಸ್ಕೊತೀವಿ ಅಂತ. ಅವಾಗೂ ನಿಮ್ಮನ್ನು ಯಾರು ಮಾತಾಡಿಸಲ್ಲ. ಅಲ್ಲಿ 1 ಗಂಟೆ ಸಿಗುತ್ತೆ ಲಂಚ್ ಟೈಮಲ್ಲಿ, ಬ್ರೇಕ್ ಟೈಮಲ್ಲಿ, ಅವಾಗೂ ನೀವು ಸೈಲೆಂಟಾಗಿ ಅನ್ಬೋದು. ನಾವು ಮಾಡ್ಕೋಬೇಕಿದ್ದನ್ನು, ಅಯ್ಯೋ ಅವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ, ಅವರು ಬೇರೆ ತಿಳ್ಕೊಳ್ತಾರೆ, ಇವರು ತಪ್ಪು ತಿಳ್ಕೊಳ್ತಾರೆ, ಯಾರು ಹೆಂಗೆ ತಿಳ್ಕೊಳ್ತಾರೆ. ಸೈಲೆನ್ಸ್ ಆಗಿರ್ತೀನಿ ಅಂದರೆ ಯಾರು ಬೇಡ ಅಂತಾರೆ ನಿಮ್ಮನ್ನು. ಅವ್ರ ಕೆಲಸಕ್ಕೇನು ಅಡ್ಡಿಪಡಿಸೋದಿಲ್ವಲ್ಲ, ಕೆಲಸಗಳೆಲ್ಲ ನೀವು ಮಾಡ್ತಾ ಇದ್ದೀರಿ ಅಲ್ವಾ. ಮಾತಾಡೋ ಜಾಗದಲ್ಲಿ ಮಾತಾಡಿ. ಹಾಗಂತ ನಿಮ್ಮ ಆಫೀಸರ್ ಬಂದುಬಿಟ್ಟು ಏನಾದರೂ ಕೇಳೋದಾಗಿಲ್ಲ ನಾನು ಸೈಲೆಂಟ್ ಅಳವಡಿಸ್ಕೊಂಡಿದ್ದೀನಿ ಅಂದರೆ ಅಲ್ಲೆಲ್ಲ. ಅನಿವಾರ್ಯ ಇದ್ದಷ್ಟು ಯಾರ ಹತ್ರ ಎಷ್ಟು ಮಾತಾಡಬೇಕಾಗುತ್ತೆ ಅಷ್ಟು ಕಂಪಲ್ಸರಿ ಅವರಿಗೆ ನಮ್ಮಿಂದ ಅದು ಇರಿಟೇಟ್ ಆಗೋ ಥರ ಆಗಲಿ, ನಮ್ಮಿಂದ ಅವ್ರಿಗೆ ತೊಂದರೆ ಆಗೋ ಥರ ಆಗಲಿ, ಅಥವಾ ನಮ್ಮಿಂದ ಅವ್ರ ಕೆಲಸಗಳಿಗೆ ತೊಂದರೆ ಆಗೋ ಥರ ನಾವು ಮಾಡಬಾರ್ದು. ಅದರಲ್ಲಿ ಎಷ್ಟು ಬೇಕೋ ಅಷ್ಟು ನಾವು ಮಾತಾಡಲೇಬೇಕಾಗತ್ತೆ, ನಾವೊಂದು ಉದ್ಯೋಗ ವ್ಯಾಪಾರ ಒಂದು ಜವಾಬ್ದಾರಿಯಲ್ಲಿ ಇದ್ದಾಗ. ಆದರೆ 10 ಮಾತಾಡೋ ಜಾಗದಲ್ಲಿ 1 ಮಾತಾಡಿ ಅದಕ್ಕೆ ಅರ್ಥಪೂರ್ಣವಾಗಿ ಅಲ್ಲಿ ಯಾವುದೂ ತೊಂದರೆ ಇಲ್ಲದಂತೆ ನಿಭಾಯಿಸಿ, ಅದು ಯುಕ್ತಿಯಿಂದ. ಅದಾದ ಮೇಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಓಹೋ ಎಲ್ಲಿ ಎಷ್ಟು ಮಾತಾಡಿದರೆ ಹೆಂಗಾಗುತ್ತೆ. 1 ತಿಂಗಳಲ್ಲಿ ನಿಮಗೂ ಒಂದು ಜಡ್ಜ್ಮೆಂಟ್ ಸಿಗುತ್ತೆ, ಯಾರ ಹತ್ರ ಎಷ್ಟು, ಎಲ್ಲಿ, ಹೇಗೆ. ಯುಕ್ತಿಯಿಂದ ಪ್ಲ್ಯಾನ್ ಮಾಡ್ಕೊಂಡೋದ್ರೆ ಅಲ್ಲೂ 1-2 ಗಂಟೆ ಹಂಗೂ ಹಿಂಗೂ ನಿಮಗೆ ಮೌನ ಆಗುತ್ತೆ. ಅದಾದಮೇಲೆ ಆಫೀಸಿಂದ ಮನೆಗೆ ಬರ್ತೀರಿ 5-5:30 ಬೇಡ 6 ಗಂಟೆ ತನಕ ನೀವು ಮನೆಯಲ್ಲಿ ಒಂದು ಸ್ವಲ್ಪ ಬಂದು ರೂಟೀನು ಎಲ್ಲರ ಹತ್ರ ಮಾತಾಡಿ ಹೊರಗಿಂದ ವಿಚಾರಗಳು ಶೇರ್ ಮಾಡಿಕೊಂಡು ಇದೆಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ 6 ಗಂಟೆ ಆಗುತ್ತೆ. 6 ಗಂಟೆಗೆ ನೀವು ಫ್ರೆಶ್ ಅಪ್ ಆಗಿಬಿಟ್ಟು ಬಾಬರವ್ರ ನೆನಪಲ್ಲಿ ಸ್ಟಾರ್ಟ್ ಮಾಡಿ 6 ಗಂಟೆಯಿಂದ ಮತ್ತೆ ಮೌನ. ಯಾಕಂದರೆ 6:30 ಯೋಗ ಸ್ಟಾರ್ಟ್ ಆಗುತ್ತೆ, 7:30 ತನಕ ಯೋಗ, ಮತ್ತೆ 1:30 ಗಂಟೆ ಡೆಡ್ ಸೈಲೆನ್ಸ್ ನಿಮಗೆ ಸಿಗುತ್ತೆ. 7:30ರಿಂದ ಹಬ್ಬ ಇನ್ನೇನು ಉಳಿದಿರುತ್ತೆ ನಿಮಗೆ? ಮನೇಲಿ ಅಡುಗೆ ಮಾಡೋದು, ಇಲ್ಲ ಅಡುಗೆ ಮಾಡಿದರೆ ಊಟ ಮಾಡೋದು, ಇಲ್ಲ ಏನಾದರೂ ನಾಳೆಗೆ ಬೇಕಾಗಿರೋ ಒಂದಷ್ಟು ತಯಾರಿಯನ್ನು ಮಾಡಿಕೊಳ್ಳೋದು, ಇಲ್ಲ ಸಣ್ಣ ಪುಟ್ಟ ಯಾರ್ದಾದ್ರೂ ಒಂದಷ್ಟು ಏನಾದರೂ ಮಾತಾಡಬೇಕು ವ್ಯವಹಾರ ಅದು ಇದು ಅಂದರೆ 1-1/2 ಗಂಟೆ. ಅಷ್ಟು ಬಿಟ್ಟರೆ ಉಳಿದಿದ್ದೆಲ್ಲ 6 ಗಂಟೆಯಿಂದ ಮತ್ತೆ ರಾತ್ರಿ ನೀವು ಮಲ್ಕೊಳ್ಳೋದು 8:30ಗೆ ಮಲ್ಕೊಳ್ತೀರೋ, 9ಕ್ಕೆ. ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ಇವತ್ತು 9 ಒಳಗಡೆ ಯಾರೋ ಮಲ್ಕೊಳ್ಳೋರದು ಡೈಲಿ ರುಟೀನ್ ಇರಲಿಕ್ಕಿಲ್ಲ. ಎಲ್ಲೋ ಕೆಲವರು ಇರ್ತಾರೆ, ಅವ್ರ ಸಾಧಕರಲ್ಲಿ ಮಾತ್ರ ಸಾಧ್ಯ ಇರ್ಬೋದು. ಉಳಿದಿರೋ ಸಂಸಾರದ ಜೀವನದ ಮಧ್ಯೆ ಮಾಡ್ತಾ ಇರೋರಿಗೆಲ್ಲರಿಗೂ 10 ಗಂಟೆ ಹಾಗೆ ಆಗುತ್ತೆ ಇವತ್ತು. ಹಬ್ಬ ಅಂದರೆ 10 ಗಂಟೆ, 9:30 ಮ್ಯಾಕ್ಸಿಮಮ್ 10 ಗಂಟೆವರೆಗೂ ಕೂಡ ಆಗ್ಬೋದು ಕೆಲವರಿಗೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವಾಗೂ ಮನೆಯಲ್ಲಿ ಇರ್ತೀರಿ, ಅವಾಗೂ ಏನು ನಿಮಗೆ ಡೈಲಿ ರುಟೀನೇ ಇರುತ್ತೆ. ಅಂದರೆ ನಾವು ಮನೆಯಲ್ಲಿ ಮಾತಾಡೋಕ್ಕೆ ಆಗಲ್ವಾ ಅಂದರೆ ಏನು ಸಾಧಿಸಿದ್ರಿ ಮಾತಾಡಿಬಿಟ್ಟು ಇಲ್ಲಿ ತನಕ, ಇವಾಗಲಾದರೂ ಏನಾದರೂ ಸಾಧಿಸೋಣಲ್ವಾ. ಆಮೇಲೆ ಇದರಿಂದ ಎಷ್ಟು ಪಾಸಿಟಿವ್ ಆಗುತ್ತೆ ಮನೆ ಅಂತಂದರೆ, ಕೆಲವರಿಗೆ ಆರಂಭದಲ್ಲಿ ಇರಿಟೇಟ್ ಅನ್ನಿಸ್ಬೋದು ಮನೆಯಲ್ಲಿರೋರಿಗೆ, ಅಯ್ಯೋ ಇವ್ರೇನು ಹಿಂಗೆ ಮಾಡ್ತಿದ್ದಾರೆ, ಮಾತಾಡೋದೇ ಇಲ್ಲ. ಮಾತಾಡ್ತೀನಿ, 1-2 ಮಾತಾಡ್ತೀನಿ, ಸ್ವಲ್ಪ ಸೈಲೆಂಟ್, 1 ತಿಂಗಳ ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ ಹೇಳಿದಾಗ ಅನವಶ್ಯಕ ಆಗುವ ಜಗಳಗಳು ತಪ್ಪುತ್ತೆ. ಮಾತಿನಿಂದಲೇ ಇವತ್ತು ಅನೇಕ ಮನೆತನಗಳು ಕೆಟ್ಟು ಹೋಗ್ತಾ ಇದೆ, ಮನಸ್ಸುಗಳು ಕೆಟ್ಟು ಹೋಗ್ತಾ ಇದೆ, ಜಗಳಗಳು ಬರ್ತಾ ಇದೆ. ಒಂಥರ ಮನೆಯಲ್ಲಿ ಅಶಾಂತಿ ನಿರ್ಮಾಣ ಆಗ್ತಾ ಇರೋದೇ ಈ ಶಬ್ದಗಳಿಂದ, ಮಾತುಗಳಿಂದ. ಅದು ಎಷ್ಟು ಅವಾಯ್ಡ್ ಆಗಿಬಿಡುತ್ತೆ. ಮನೆಯಲ್ಲಿ ಒಂದು ಶಾಂತಿಯ ವಾತಾವರಣ, ಚೈತನ್ಯದ ವಾತಾವರಣ ತುಂಬುತ್ತೆ.
ನೋಡಿ, ಬೆಳಗ್ಗೆ ಒಂದು 4:15 ಗಂಟೆ, ಸಾಯಂಕಾಲ ಒಂದು 4 ಗಂಟೆ, ಅಲ್ಲಿ ಒಂದು 2 ಗಂಟೆ, 10 ಗಂಟೆ ಆಗೋಯ್ತು. ಸೈಲೆನ್ಸೇ 10 ಗಂಟೆ ಆಯ್ತೀನಿ ಯೋಗ. ಇದ್ರ ಜೊತೆಗೆ ಸ್ಮೃತಿ ಅಭ್ಯಾಸ ಮಾಡಿದರೆ ಆರಾಮಾಗಿ ಆಗುತ್ತೆ. ಇದನ್ನೇ ಬಾಬಾ ಹೇಳ್ತಾ ಇರೋದು, ಸ್ವಲ್ಪ ಸೈಲೆನ್ಸ್ ಪ್ಲೀಸ್. ನಮಗೆ ಚಿಕ್ಕ ವಯಸ್ಸಿಂದ LKG UKGಯಿಂದ ಸ್ಟಾರ್ಟ್ ಆಗೋ ಪದನೇ ಸೈಲೆನ್ಸ್ ಪ್ಲೀಸ್. ಮೇಸ್ಟ್ರುಗಳು ಹೇಳ್ತಾ ಬರೋದು. ಆದರೆ ಇವತ್ತಿಗೂ ಅದನ್ನು ನಾವು ಮಾಡಲಿಲ್ಲ. ಅದಕ್ಕೆ ಇವಾಗ ಸ್ವಯಂ ಪರಮಾತ್ಮ ಈ ಸುಪ್ರೀಂ ಟೀಚರ್ ಬಂದರು, ಇವಾಗ ಅದನ್ನೇ ಹೇಳ್ತಿದ್ದಾರೆ, ಸೈಲೆನ್ಸ್ ಪ್ಲೀಸ್. ನಿಮ್ಮ ಪ್ರಾಕ್ಟಿಕಲ್ ಪ್ರೂಫಿಂದ ನೀವು ಶಾಂತಿಯ ಕುಂಡದಂತೆ ಇದ್ದು ವಿಶೇಷ ಸೇವಾದಾರಿಯಾಗಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಾಕ್ಟಿಕಲ್ ಜೀವನ ಹೆಂಗಿರಬೇಕು ಅಂದರೆ ಕಂಪ್ಲೀಟ್ ಸೈಲೆನ್ಸ್, ಶಾಂತಿಯ ಕುಂಡದಂತಿರಬೇಕು. ಆವಾಜ್ ಸೆ ಪರೆ. ನಿಮ್ಮನ್ನು ಮಾತಾಡಿಸಿದ್ರು 2 ಮಾತಾಡಬೇಕು, ಒಂದು ಸ್ಮೈಲ್ ಕೊಡಬೇಕು, ಅಷ್ಟೇ. ಬಿಟ್ಟರೆ ನಿಮ್ಮ ದೃಷ್ಟಿ, ನಿಮ್ಮ ವೃತ್ತಿ, ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಮಾತಾಡಬೇಕು ಅಂತ ಅನಿಸ್ಬಾರ್ದು. ಸುಮ್ಮನೆ ನೋಡ್ತಾ ನಿಲ್ಲಬೇಕು, ನಿಮ್ಮ ಹತ್ರ ಬಂದು ಇರಬೇಕಷ್ಟೇ ಅಂತ ಅನ್ನಿಸ್ಬೇಕು. ನೋಡಿ, ಹಿಂದೆ ಇತಿಹಾಸದಲ್ಲಿ ನೋಡ್ತೀವಿ, ಯಾವುದೇ ಋಷಿ ಮುನಿ ಕಾಡಲ್ಲಿ ಹೋಗಿ ತಪಸ್ಸು ಮಾಡ್ತಾ ಇದ್ದರೆ ಕಾಡು ಮೃಗಗಳೇ ಬಂದು ಅವ್ರ ಹತ್ರ ಮಲ್ಕೊಂಡ್ಬಿಡ್ತಾ ಇದ್ವು. ಅಷ್ಟು ಅದಕ್ಕೆ ಶಾಂತಿ ಪ್ರಿಯ. ಯಾವುದು ಕೂಡ ಕಾಡು ಮೃಗಗಳಿಗೇ ಶಾಂತಿ ಇಷ್ಟ ಆಗುತ್ತೆ ಅನ್ನೋದಾದರೆ ಇನ್ನು ನಾಡಿನ ಮೃಗಗಳಿಗೆ ಇಷ್ಟ ಆಗೋದಿಲ್ವ? ಅದಕ್ಕೆ ನಾವು ಕೂಡ ಅದನ್ನು ಪ್ರಯೋಗ ಇವಾಗ ಮಾಡೋಣ. ಅವತ್ತು ಕಾಡಾಗಿತ್ತು, ಅದಕ್ಕೆ ಕಾಡಲ್ಲೇ ಹೋಗಿ ಅವರು ಯೋಗ ಮಾಡಬೇಕಾಗಿತ್ತು. ಅಲ್ಲಿ ಕಾಡು ಮೃಗಗಳು, ಯಾಕಂದ್ರೆ ಅವರಿಗೆ ಕಾಡು ಮೃಗಗಳ ಭಯ ಇರಲಿಲ್ಲ, ನಾಡು ಮೃಗಗಳ ಭಯ ಇತ್ತು. ಅದಕ್ಕೆ ಅವರು ಈ ನಾಡು ಬೇಡ ಅಂತ ಕಾಡಿಗೆ ಹೋಗಿ ತಿಂದ್ರೂ ಪರವಾಗಿಲ್ಲ, ಕ್ರೂರ ಮೃಗಗಳು ಇವ್ರ ಕೈಯಾಗ ಸಿಕ್ಕ ಹಾಳಾಗೋದು ಬೇಡ, ಹೋದರೆ ಹಂಗೆ ಹೋಗೋಣ, ಇಲ್ಲ ಸಾಧನೆ ಮಾಡಿ ಸತ್ತು ಹೋಗೋಣ ಅಂತ ಅಲ್ಲಿ ಹೋಗ್ತಿದ್ರು ಅವರು. ಆದರೆ ಇವತ್ತು ನಮಗೆ ಆ ಪುಣ್ಯನೂ ಇಲ್ವೇ? ಕಾಡು ಉಳಿಸಿಲ್ಲ, ಇರೋಬರೋ ನಾಡೇ ಕಾಡಾಗಿ ಹೋಗ್ಬಿಟ್ಟೈತಿ. ಇವಾಗ ನಾಡು ಬೇರೆ ಅಂತ ಉಳ್ಕೊಂಡೇ ಇಲ್ಲ, ಇರೋದೇ ಕಾಡಾಗ್ಬಿಟ್ಟೈತಿ. ಇಲ್ಲಿ ಇರೋರೆಲ್ಲ ಕಾಡು ಮೃಗಗಳ ಥರ ಆಗ್ಬಿಟ್ಟಿದ್ದೀವಿ ನಾವೆಲ್ಲ, ನಮ್ಮ ಮನಸ್ಸುಗಳೆಲ್ಲ. ಅದಕ್ಕೆ ಇಲ್ಲೇ ಇದ್ದುಕೊಂಡು ಈಗ ಈ ಶಾಂತಿ ಅಭ್ಯಾಸವನ್ನು ಮಾಡಿದರೆ ಅವ್ರಿಗೆ ಅನ್ನಿಸಬೇಕು, ಇವ್ರ ಹತ್ರ ಬಂದರೆ ಸುಮ್ಮನೆ ಶಾಂತವಾಗಿದ್ದು ಬಿಡಬೇಕು, ಸೈಲೆನ್ಸ್ ಆಗಿದ್ದು ಬಿಡಬೇಕು ಅಂತ ಅನಿಸುತ್ತೆ ಅಂತ ಅವರಿಗೆ ಅನುಭವ ಆಗಬೇಕು. ನಮ್ಮ ದೃಷ್ಟಿ, ನಮ್ಮ ವೃತ್ತಿ, ನಮ್ಮ ಚಹರೆ ನೋಡಿದ ತಕ್ಷಣವೇ ಈ ರೀತಿಯಾಗಿ ಸದಾಕಾಲ ಅಂತರ್ಮುಖಿಯಾಗಿ ಆತ್ಮದ ಸ್ಮೃತಿ ಸ್ವರೂಪ ಅಭ್ಯಾಸವನ್ನು ಮಾಡಿ ಬಾಬಾರವರ ನೆನಪಲ್ಲಿದ್ದು ಬಾಬಾರವರ ಈ ಮಹಾವಾಕ್ಯದಂತೆ ಶಾಂತಿ ಸಾಗರ ತಂದೆ, ಶಾಂತಿ ಧಾಮ ಮನೆ, ಶಾಂತಿ ನನ್ನ ಸ್ವಧರ್ಮ, ಇದೇ ನನ್ನ ನಿಜವಾದ ವ್ಯಕ್ತಿತ್ವ ಅನ್ನೋ ಸ್ಮೃತಿಯನ್ನು ಇಟ್ಟುಕೊಂಡು ಆ ಶಾಂತಿಯ ಪ್ರತ್ಯಕ್ಷತೆಯನ್ನು ಪಡಿಸುವುದೇ ನಮ್ಮ ಅಂತಿಮ ಅಸ್ತ್ರ ಮತ್ತು ಅಂತಿಮ ಸೇವೆ. ಅದೇ ವಿಶೇಷ ಸೇವೆ. ಶಾಂತಿಯಿಂದ ಪರಿವರ್ತನೆ ಮಾಡುವಷ್ಟು ಮತ್ತು ಯಾವುದರಿಂದೂ ಮಾಡಲಿಕ್ಕಾಗಲ್ಲ ಅನ್ನುವ ಸತ್ಯವನ್ನು ಬಾಬರವರು ತಿಳಿಸಿರೋದ್ರಿಂದನೇ ಇವತ್ತು ಈ ವರದಾನ ಕೊಟ್ಟಿದ್ದಾರೆ. ಅದರಂತೆ ನಾವು ಕೂಡ ಶಾಂತಿಯ ದೂತರಾಗಿ, ಶಾಂತಿಯ ಕುಂಡದಂತೆ ಇದ್ದು, ನಾವು ಸ್ವತಃ ಶಾಂತಪ್ರಿಯರಾಗಿ ಶಾಂತಿಯ ಅನುಭೂತಿಯನ್ನು ಮಾಡಿ ವಿಶೇಷ ಸೇವಾದಾರಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಚಿಂತನೆಯನ್ನು ಬಾಬಾರವರಿಗೆ ಅರ್ಪಿಸಿ ಬಾಬಾರವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳಿ ಸಂಪನ್ನ ಮಾಡೋಣ. ಅಚ್ಚಾ, ಓಂ ಶಾಂತಿ.